ಹನೂರಿನಲ್ಲಿ ತಾರಕಕ್ಕೇರಿದೆ ಪ್ರತಿಭಟನೆ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ಎಸ್, ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ಶಾಖ್ಯ ಎನ್ಕೌಂಟರ್ ಖಂಡಿಸಿ ರೈತರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಎಳೆದಾಟ ಶುರುವಾಗಿದೆ. ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. 5ರನ್ನ ಠಾಣೆಗೆ ಎಳೆದೊಯ್ದಿದ್ದಾರೆ ಪೊಲೀಸರು. ಹನೂರಿನಲ್ಲಿ ತಾರಕಕ್ಕೇರಿದೆ ಈ ಪ್ರತಿಭಟನೆ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಭಾರಿ ಪ್ರಮಾಣದ ಸಂಘರ್ಷ ಏರ್ಪಟ್ಟಿದೆ. ಶಾಖ್ಯ ಎನ್ಕೌಂಟರ್ ಖಂಡಿಸಿ ರಸ್ತೆಗಿಳಿದಿದ್ದಾರೆ ರೈತರು, ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ವಾಹನಗಳನ್ನ ತಡೆದು ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಎಳೆದಾಟ ನಡೆದಿದೆ. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮೇಲೆ ಹಲ್ಲೆಯಾಗಿದೆ. ಇನ್ನು 5ರನ್ನ ಠಾಣೆಗೆ ಎಳೆದೊಯ್ದಿದ್ದಾರೆ ಪೊಲೀಸ್ ಠಾಣೆಗೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ, ಎಳೆದಾಟದ ಸಂದರ್ಭದಲ್ಲಿ ಏನಿತ್ತು ಅದರಲ್ಲಿ 5 ಜನರನ್ನ ಪೊಲೀಸ್ ಠಾಣೆಗೆ ಎಳೆದೊಯ್ದಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಿರಬಹುದು. ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ 5ರನ್ನ ಪೊಲೀಸ್ ಠಾಣೆಗೆ ಎಳೆದೊಯ್ದಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ನೋಡ್ತಿದ್ದೀರಾ ನೀವು. ಪ್ರತಿಭಟನೆಯ ಸಂದರ್ಭದಲ್ಲಿ ಗ್ರಾಮಸ್ಥರು, ರೈತರು ಬೀದಿಗಿಳಿದು, ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಪೊಲೀಸರು ಹಾಗೂ ರೈತರ ನಡುವೆ ಒಂದಿಷ್ಟು ಎಳೆದಾಟಗಳು ನಡೆದಿರುತ್ತೆ. ಅಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮೇಲೆ ಹಲ್ಲೆಯಾಗಿದೆ. ಹಾಗಾಗಿ 5 ಜನರನ್ನ ಪೊಲೀಸ್ ಠಾಣೆಗೆ ಎಳೆದೊಯ್ತಾ ಇದ್ದಾರೆ. ಹನೂರು ತಾಲೂಕಿನ ಶಾಖ್ಯ ಗ್ರಾಮದಲ್ಲಿ ನಡೆದಿರುವ ಘಟನೆಯಲ್ಲಿ ಪ್ರತಿಭಟನೆಯ ವೇಳೆ ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮೇಲೆ ಹಲ್ಲೆಯಾಗಿದೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ರೈತರಲ್ಲಿ 5ರನ್ನ ಪೊಲೀಸ್ ಠಾಣೆಗೆ ಎಳೆದೊಯ್ದಿದ್ದಾರೆ. ದೃಶ್ಯದಲ್ಲಿ ನೋಡ್ತಿದ್ದೀರಾ ನೀವು ಯಾವ ರೀತಿಯಾಗಿ ಅವರನ್ನ ಎಳ್ಕೊಂಡು ಹೋಗ್ತಿದ್ದಾರೆ ಪೊಲೀಸ್ ಠಾಣೆ ಕಡೆಗೆ ಅಂತ. ಈ ಮಟ್ಟಕ್ಕೆ ತಾರಕಗೇರಿದೆ ಈ ಹನೂರಿನಲ್ಲಿ ನಡೆದಿರುವಂತ ಈ ಘಟನೆ. ನಿನ್ನೆ ಚಾಮರಾಜನಗರದ ಹನೂರು ತಾಲೂಕಿನ ಶಾಖ್ಯ ಗ್ರಾಮದಲ್ಲಿ ಮರಿಯಮಂಗಲ ಬೀಟ್ನಲ್ಲಿ ಕಾಡಿನಲ್ಲಿ ದಟ್ಟ ಅರಣ್ಯದಲ್ಲಿ ಒಂದು ಶೂಟೌಟ್ ಪ್ರಕರಣ ಆಗಿತ್ತು. ನಮಗೆಲ್ಲ ಗೊತ್ತೇ ಇದೆ. ನಿನ್ನೆ ನಿರಂತರವಾಗಿ ಸಂಪೂರ್ಣ ವಾಹಿನಿ ಇದನ್ನ ಟೆಲಿಕಾಸ್ಟ್ ಮಾಡಿದ್ವಿ ನಾವು. ಆದ್ರೆ ಈ ಶೂಟೌಟ್ ಪ್ರಕರಣ ಇಂದಿಗೂ ಬಿಸಿ ಹಾಗೇ ಇದೆ. ಅಲ್ಲಿ ಊರವ್ರು ಇರ್ಬೋದು, ರೈತರಿರ್ಬೋದು, ಜೊತೆಗೆ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು, ಏನು ನಮ್ಮ ಮನೆಯಲ್ಲಿ ಮೃತರಾಗಿದ್ದಾರೆ, ಅವರನ್ನ ಕೊಂದಿದ್ದಾರೆ, ರೈತರನ್ನ ಕೊಂದಿದ್ದಾರೆ, ಬೇಟೆಗಾರರು ಅನ್ನುವ ನೆಪವನ್ನ ಹೊಡ್ಡಿ ರೈತರನ್ನ ಕೊಂದಿದ್ದಾರೆ, ಅವರು ಬೇಟೆಗಾರರಲ್ಲ, ಇದಕ್ಕೆ ನಮಗೆ ಪರಿಹಾರ ಬೇಕು, ನ್ಯಾಯ ಬೇಕು ಅಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯ ವೇಳೆ ಒಂದಿಷ್ಟು ಘಟನೆ ನಡೆದಿದೆ. ಅಲ್ಲಿ ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮೇಲೆ ಹಲ್ಲೆಯಾಗಿದೆ. ಈಗ 5 ಜನರನ್ನ ಪೊಲೀಸ್ ಠಾಣೆಗೆ ಎಳೆದೊಯ್ದಿದ್ದಾರೆ.